ಹೋಗೋಕ್ಕೆ ಭಾಳ ದೂರ ಊರು. ಅಲ್ಲೇನಾರ ಗಲಾಟೆ ಪಲಾಟೆ ಆದರೆ ನಮ್ಮಂಥ ಹೆಣ್ಮಕ್ಳು ಊರೊಳಗೆ ಹೋಗೋಕ್ಕೆ ಸಾಧ್ಯವಾಗಕ್ಕಿಲ್ಲ. ಆ ಪ್ಲೇಸಲ್ಲಿ ಸರ್ ಈಗ ಬಾರಿ ಇಡೋದ್ರಿಂದ ನಮಗೆ ತುಂಬ ಅನಾಹುತಗಳಾಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಶಾಲೆಗೆ ಹೋಗೋದೇ ತಪ್ಪಿಸಿ ಕೂಲಿ ಕಂಬಳ ಮಾಡಿ ಅದನ್ನೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಪೂರ ಬರೀ SC/ST ಜನಾಂಗ ಜಾಸ್ತಿ ಇದ್ದಾರೆ. ಅವರು ಮಕ್ಕಳು ಮರಿಯೆಲ್ಲ ಕೂಡ ಪುರ್ಪುರ ಹಣ್ಣೂರಿಂದ ಕುಡ್ಕೊಂಬಂದೆಲ್ಲ ಅನಾಹುತಗಳಾಯ್ತವೆ. ಕೊಟ್ಟು ಅಂದರೆ ಅಬ್ಕಾರಿ ಕಮಿಷನ್ರು ಕೊಟ್ಟು ಮತ್ತು ಉಸ್ತುವಾರಿ ಅವ್ರಿಗೆಲ್ಲ ಕೊಟ್ಟು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಕಮಿಷನ್ರಿಗೆ ಫೋನ್ ಮಾಡಿ ನಿಂತೋಗಿತ್ತು. ಅದರಿಂದ ಏನಾದ್ರೂ ತುಂಬಾ ಆಕ್ಸಿಡೆಂಟ್ಗಳು ಆಯ್ತದೆ. ಹಣ್ಣೂರು ಗುರುಪುರದಲ್ಲಿ ಬಾರ್ ಇರೋದ್ರಿಂದನೇ ತುಂಬಾ ಆಕ್ಸಿಡೆಂಟ್ ಆಯ್ತದೆ. ಡ್ರಿಂಕ್ಸ್ ಮಾಡಿ ಸರ್ ಮೋರಿಲೆಲ್ಲ ಬಿದ್ದಿದ್ದಾರೆ. ಈಗ ಪಕ್ಕದಲ್ಲೇ ಬಾರ್ ಆದ್ರೆ ತುಂಬಾ ಅಂದ್ರೆ ಕಾಡು ಬುಡ್ಕಟ್ಟು ಜನಗಳು ಜಾಸ್ತಿ ಆಡಿ ಜನಗಳು ಅವರು 18, 17, 14 ಮಕ್ಕಳು ವರ್ಷದವರೆಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ದಾರೆ ಸರ್. ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಸರ್. ಇನ್ನು ಪಕ್ಕದಲ್ಲಿ ಆದ್ರೂ ಸರ್ ಇರುವಾರ ಮಕ್ಕಳು CL7 ಆದ್ರೆ CL7 ಆಗೋದಲ್ಲಿ ಬೋರ್ಡಿಂಗ್ ಗಾರ್ಜಿಂಗ್ ವೈನ್ಸ್ ಆದ್ರೆ ನಿಮ್ಮ ಅಬ್ಜೆಕ್ಷನ್ ಕರೆಕ್ಟ್ ಇದೆ. ಕುಡ್ದು ಅಲ್ಲೇ ಹೊರಗಡೆ ತಗೊಂಡು ಕುಡ್ದು ವ್ಯತ್ಯಾಸ ಆಯ್ತು. ಬಟ್ CL7 ಆ ಥರ ಎಲ್ಲ ಎಫೆಕ್ಟ್ ಆಗ್ಬೋದಾ? ತಗೊಳ್ಳೋರು ಕುಡಿಯೋದು ಎಲ್ಲರಿಗೂ ಕೊಡ್ತಾರೆ. ರೂಮ್ ಮಾಡ್ತಾರೆ, ಕುಡಿಯೋಕೆ ಕೊಡಲ್ಲ, ಎಲ್ಲರಿಗೂ ಕೊಡ್ತಾರೆ. ಕೊಡುವಾಗ ಯಾಕೆ ನಾನು ಹೇಳೋದಿರೋದ್ರೆ ಸರ್, ಆಡಿಗಳು ಸಿಕ್ಕಾಪಟ್ಟೆ, SC ಕಾಲೋನಿಗಳು ಸಿಕ್ಕಾಪಟ್ಟೆ ನಮ್ಮಲ್ಲಿ. ಮೀನಲ್ಲಿ ಸಿಕ್ಕಾಪಟ್ಟೆ, ರಾಜವರ್ಮಂಡಿ ಕಮ್ಮಿ ಸಿಗ್ತದೆ ಅಂದ್ಬಿಟ್ಟು ಅಲ್ಲಿಗೆ ಜನ ಕಮ್ಮಿ ಆಯ್ತು. 10 ರೂಪಾಯಿ ಕಮ್ಮಿ ಈಗ 3-4 ಕಿಲೋಮೀಟರ್ ಬಾರ್ ಇರೋದ್ರಿಂದ ಎಷ್ಟೋ ಪವರ್ ಕಮ್ಮಿ ಆಗುತ್ತೆ. ಈಗ ಗೇಟ್ ಅಲ್ಲಿ ಅಂದ್ರೆ ಸರ್ ನಾವು 8 ಗಂಟೆ 10 ಗಂಟೆ ರಾತ್ರಿಗೆ ಬಸ್ಗಳಿರೋದು. ಮಹಿಳೆಯರು ಬರ್ತಾ ಹೋಯ್ತಾ ಇರ್ತೀವಿ. ಯಾವಾಗ ಕುಡಿದ್ ಮತ್ತಲ್ಲಿ ಏನ್ ಅತಾಚಾರ್ಯ ಆಗುತ್ತೆ ಅಂತ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ನಮ್ಗೆ. ಸ್ಥಳದಲ್ಲಿ ಹೇಳಿ ಸರ್. ಆಮೇಲೆ ಸರ್ ದಿನನಿತ್ಯ ಗಲಾಟೆಗಳು ಸ್ಟಾರ್ಟ್ ಆಯ್ತದೆ, ಶಾಂತಿ ಭಂಗ ಆಯ್ತದೆ. ದಯಮಾಡಿ ಸಾರ್ವಜನಿಕರು ತೊಂದರೆ ಆಗುತ್ತೆ, ಬೇಡಕ್ಕೆ ಬೇಡ. ಅದು ಮೊದಲೇ ಸೆನ್ಸಿಟಿವ್ ಪ್ಲೇಸ್. ಅದು ಗಾಳಿ 2 ಆಕ್ಸಿಡೆಂಟ್ ಆಗ್ಬಿಟ್ಟೈತೆ, 2 ಆಗೈತೆ, 2-4 ಆಗೈತೆ. ಈಗ ದಯಮಾಡಿ ನೀವು ಯಾವುದಕ್ಕೂ ಅವಕಾಶ ಕೊಡಬೇಡಿ, ಅವಕಾಶ ಮಾಡಕ್ ತಗೋಬೇಡಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು DC ಮೈಸೂರಿಗೆ ಜನ ಹೋಗಿ ಮಾಡಕ್ ರೆಡಿ ಅವ್ರೆ ಸರ್. MLA ಅವರೇ ಎಲ್ಲರಿಗೂ ಲೆಟರ್ ಹಾಕಿದ್ದಾರೆ. ಇದು ನೀವು ಮನೆ ಲೆಟರ್ ಹಾಕಿರೋದು. ಅದು ಕೂಡ ನೋಡಿ, MLA ಅವ್ರಿಗೆ ಎಲ್ಲರಿಗೂ ಲೆಟರ್ ಹಾಕಿದ್ದಾರೆ. ಅವರು DC ಗೆ ಅಬ್ಕಾರಿ ಅವ್ರಿಗೆ ಎಲ್ಲರಿಗೂ ಹಾಕಿದ್ದಾರೆ. ಕಳ್ಸಿಕೊಡ್ತೀನಿ, ಕುಡಿಬೇಕು. ಒಂದೇ ಇದೆ, ಎಲ್ಲರೂ ಇದೆಯಾ? ಅಲ್ಲೇ ಮನೆ ಹೊರಗಡೆ ಸ್ವಲ್ಪ ನೀವು ಹಿಂಗೆ ಬನ್ನಿ, ಇಲ್ಲಿ ಬನ್ನಿ. ಉದಯ್ ಆಗ್ಲಾಗಬೇಕು ಮೇಡಮ್. ಇದು ಲೇಡೀಸ್ ಕಾಣ್ತಿಲ್ಲ ನೋಡಿ, ಅವು ಹಿಂದೆ ಇದೆ. ಸರ್, ನನ್ನ ಹೆಸರು RN ಚಂದ್ರೇಗೌಡ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತು ರಾಜಗೊಂಡುಂಡಿ. ಈಗ ಮೊದಲೇ CL7ಗೆ ಒಂದು ಅರ್ಜಿ ಆಗಿ ಮುಂದುವರೆದು ಎಲ್ಲ ಇದಾಗಿತ್ತು. ಅದನ್ನು ಇಲ್ಲಿಗೂ ಇವರು ಅಬ್ಕಾರಿ ನಿರೀಕ್ಷಕರಿಗೂ ಕೊಟ್ಟು, ಆಮೇಲೆ ಅಬ್ಕಾರಿ ಕಮಿಷನ್ರು ಕೊಟ್ಟು, ಮತ್ತು ಉಸ್ತುವಾರಿ ಅವ್ರಿಗೆಲ್ಲ ಕೊಟ್ಟು, ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಕಮಿಷನ್ರಿಗೆ ಫೋನ್ ಮಾಡಿ ನಿಂತೋಗಿತ್ತು. ಇವಾಗೇನೋ ನಮ್ಮ ಜಿಲ್ಲಾ ಉಪ ಅಬ್ಕಾರಿ ಕಮಿಷನರು ಅವರು ವರ್ಗಾವಣೆ ಆಗೋ ಟೈಮ್ನಲ್ಲಿ ಏನೋ ಒಂದು ಇದಕ್ಕೋಸ್ಕರ ಮಾಡಿಬಿಟ್ಟವ್ರೆ ಅಂತ ನಮಗೆ ಗಮನಕ್ಕೆ ಬರ್ತಾ ಇದೆ. ಅಲ್ಲೆಲ್ಲ ಬರ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಅನಾಹುತ ಜಾಸ್ತಿ ಆಯ್ತದೆ. ಸ್ಕೂಲು ಎಲ್ಲ ಇರೋದ್ರಿಂದ ಅಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮ ಮನವಿಯನ್ನು ಇವತ್ತು ಅಬ್ಕಾರಿ ನಿರೀಕ್ಷಕರಿಗೆ ತಮ್ಮ ಸಮ್ಮುಖದಲ್ಲಿ, ಮಾಧ್ಯಮದವರ ಸಮ್ಮುಖದಲ್ಲಿ ಒಂದು ಕೊಟ್ಟಿದ್ದೀವಿ. ನನ್ನ ಹೆಸರು ವೀರೇಗೌಡ ಅಂತೇಳಿ. ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಂಡಕ್ಟ್ ಮಾಡೋಕ್ಕೆ. ತಾಲೂಕ್ ಪಂಚಾಯತಿಗೆ ಇದ್ದಿದ್ದು, ಜಿಲ್ಲಾ ಪಂಚಾಯತಿನ ಹೋದ ಸರಿ ಲಿಮಿಟೆಡ್ ಕ್ಯಾಂಡಿಡೇಟ್ ನಾನು. ಆಯಿತಾ, ದಯವಿಟ್ಟು ಅಲ್ಲಿ
ಏನಾಗಿದೆ ಅಂತಂದರೆ ಪೂರ ಬರೀ SC/ST ಜನಾಂಗ ಜಾಸ್ತಿ ಇದ್ದಾರೆ ಪಾಪ. ಅವರು ಮಕ್ಕಳು ಮರಿಯೆಲ್ಲ ಕೂಡ ಈ ಕುರ್ಪುರ ಹಣ್ಣೂರಿಂದ ಕುಡ್ಕೊಬಂದೆಲ್ಲ ಅನಾಹುತಗಳಾಯ್ತವೆ. ಈಗ ಆಲೇ ಹೆಚ್ಚು ಕಡಿಮೆ 7-8 ಆಕ್ಸಿಡೆಂಟ್ ಆಗಿದೆ. ಅಲ್ಲಿ 7 ಜನ ಸತ್ತವರೇ ಪಾಪ. ಅದರ ಆ ಪಾಯಿಂಟ್ ಸರಿ ಇಲ್ಲ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮಗೆ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾವು, ಅವರಿಷ್ಟೇ ಯಾರೋ ಮಾಡ್ಕೊಳ್ಳಿ. ಆದರೆ ಆ ಜಾಗ ಅಲ್ಲದೆ ಬೇರೆ ಎಲ್ಲರೂ ಮಾಡ್ಕೊಳ್ಳಿ ಸರ್, ನಾವು ಅದಕ್ಕೆ ಅಭ್ಯಂತರ ಇಲ್ಲ, ಮಾಡಲಿ ಅದನ್ನ. ಮತ್ತು ನಾವು ಎಲ್ಲರ ಹತ್ರ ಹೋಗಿದ್ದೀವಿ, SC ಮಾದೇವನ ಹತ್ರ ಹೋಗಿದ್ದೀವಿ, ಮತ್ತು MLA ಹತ್ರ ಹೋಗಿದ್ದೀವಿ, MLA ಹತ್ರ ಹೋಗಿದ್ದೀವಿ, ಅಬಕಾರಿ ಕಮಿಷನರ್ ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಹೋಗಿ ಹೇಳಿದ್ದೀವಿ. ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಸುಧಾ ಹೇಳಿದ್ದಾರೆ, ದಯವಿಟ್ಟು ಅಲ್ಲಿ ಮಾಡಬೇಡಿ ಬಿಡಿ ಅಂತೇಳಿ ಕಮಿಷನರ್ಗೆ ಹೇಳಿದ್ದಾರೆ. ಇವೆಲ್ಲ ಆಗಿರೋ ದೇಶದಿಂದ ದಯವಿಟ್ಟು ಆ ಪ್ಲೇಸ್ ಬೇಡಿ, ಬೇರೆ ಪ್ಲೇಸಲ್ಲಿ ಎಲ್ಲರೂ ಕೊಡಲಿ, ಬೇಡಿ ಅಂತ ನಾವು ಹೇಳೋಕ್ಕಿಲ್ಲ ಆಯಿತಾ. ಈ ಥರ ಆಗಿದೆ. ಅದರ ದೇಶದಿಂದ ದಯವಿಟ್ಟು ಇದನ್ನು ನಾವೆಲ್ಲ ಈ ಮಹಿಳಾ ಸಂಘದವರೇ ಜಾಸ್ತಿ ಬಂದಿದ್ದಾರೆ ಪಾಪ. ಅವ್ರದ್ದೇ ಜಾಸ್ತಿ ಒತ್ತಡ ನಮಗೆ. ದಯವಿಟ್ಟು ನೀವು ಏನಾರು ಮಾಡಿ ನಿಲ್ಲಿಸ್ಬೇಕು ಅಂತ. ಅದನ್ನ MLA ಸಾಹೇಬರು ಕೊಟ್ಟಾಗ MLA ಸಾಹೇಬ್ರು ಹೇಳಿದ್ದಾರೆ, ಇಲ್ಲ ಬಿಡಿ ಕೊಡ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ಕೆ ಬಿಡೋಲ್ಲ, ಬ್ಯಾಡಿ ಬಿಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ, ಬ್ಯಾಡಿ ಬಿಡಿ ಪಾಯಿಂಟ್ ಸರಿಯಿಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಅದರಿಂದ ಇವತ್ತು ಮನವಿ ಕೊಡೋಕ್ಕೆ ಅಂತ ಬಂದು ತಿರ್ಗಾ ಮೊದಲೇ ಕೊಟ್ಟಿದ್ದ ಮನವಿಯ ಅದು ಯಾಕೋ ಇನ್ಸ್ಪೆಕ್ಟರ್ ತಿರ್ಗಾ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದು ಗೊತ್ತಾಗಿ ತಿರ್ಗಾ ಎಲ್ಲ ಬಂದಿದ್ದೀವಿ. ಈಗ ತಿರ್ಗಾ ಮನವಿ ಕೊಟ್ಟಿದ್ದೀವಿ, ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಆಗಕ್ಕೆ ಬಿಡಬಾರ್ದು. ಬೇರೆ ಎಲ್ಲರೂ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳೋಕ್ಕಿಲ್ಲ. ಆ ಪಾಯಿಂಟ್ ಬೇಡ ಅಂತೇಳಿ ನಾವು ಕೇಳಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಸರೋಜಮ್ಮ ಅಂತ, ರಾಜೇಗೌಡನುಡಿ ಗ್ರಾಮ. ಆ ಪ್ಲೇಸಲ್ಲಿ ಸರ್ ಈಗ ಬಾರಿ ಇಡೋದ್ರಿಂದ ನಮಗೆ ತುಂಬ ಅನಾಹುತಗಳಾಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಶಾಲೆಗೆ ಹೋಗೋದೇ ತಪ್ಪಿಸಿ ಕೂಲಿ ಕಂಬಳ ಮಾಡಿ ಅದನ್ನೆಲ್ಲ ಕುಡಿದು ಹಾಳಾಗ್ತಾ ಇದ್ದಾರೆ. ಮತ್ತು 7-8 ಜನ ಅಲ್ಲಿ ಸ್ಪಾಟ್ ಔಟ್ ಆಗಿದ್ದಾರೆ ಆಕ್ಸಿಡೆಂಟ್ ಆಗಿ ಕುಡಿದು. ಅದರಿಂದ ಪ್ಲೇಸ್ ಬೇಕಾಗಿಲ್ಲ ಅಂತ ನಾವು ಮನವಿ ಕೊಡೋಕ್ಕೆ ಸರ್ ಬಂದಿದ್ದೀವಿ. ನಾವು ಇನ್ನಷ್ಟು ಏನಾದ್ರು ಮುಂದುವರಿಸಿದ್ರೆ ಸರ್ ನಾವು ಮೇಲ್ದರ್ಜೆಗೆ ಹೋಗಿ ಧರಣಿ ಹೂಡೋಕ್ಕೂ ರೆಡಿ ಇದ್ದೀವಿ ಸರ್. ನನ್ನ ಹೆಸರು ಸುಶೀಲಾ ಅಂತೇಳಿ, ಅಂಗನವಾಡಿ ಕಾರ್ಯಕರ್ತೆ ಸರ್ ಎಲೆಗೊಂಡಿಲಿ. ಎಲ್ಲ ತುಂಬ ಅನಾಹುತ ಆಗ್ತಾ ಇದೆ. ಅಲ್ಲಿ ಅನಾಹುತ ಆಗಿ ಅಲ್ಲಿ ಬಾರ್ ತೆಗಿಬೇಕು ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಭಾರಿ ಕಷ್ಟ ಆಗುತ್ತೆ ಇದರಲ್ಲಿ. ಅದರಲ್ಲೂ ಮಹಿಳೆಯರೆಲ್ಲ ಬಂದಿದ್ದಾರೆ. ಇವಾಗ ತುಂಬ ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿ ತುಂಬ ಅನಾನುಕೂಲ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಂಗಾಗಿ ಅಲ್ಲಿ ನಿಲ್ಲಿಸ್ಬೇಕು ಸರ್. ಬೇರೆ ಕಡೆ ಮಾಡ್ಕೊಳ್ಳಿ, ಅವರು ಬೇಡ ಅಂತ ಹೇಳಲ್ಲ. ಈಗ ಮಕ್ಕಳು ಹೋಗಬೇಕು, ಚಿಕ್ಕ ಮಕ್ಕಳು ಹೋಗ್ಬೇಕಾದ್ರೂ ಅಲ್ಲಿ ಹಿಂಸೆ ಆಗುತ್ತೆ. ಚಿಕ್ಕ ಮಕ್ಕಳು ಕಟ್ಕೊಂಡು ಎಲ್ಲ ನಮ್ಮ ಮನೆ ಒಳಗಡೆ ಪ್ರತಿಯೊಬ್ಬರು ಜೀವನ ಮಾಡ್ತಾ ಇರ್ತಾರೆ. ಇನ್ನು ಅನಾಹುತ ಆದರೆ ಭಾರಿ ಹೊಣೆ ಆಗುತ್ತೆ ಸರ್. ದಯವಿಟ್ಟು ಅದನ್ನ ನಿಲ್ಲಿಸಬೇಕು ಸರ್. ನಾವು ರಾತ್ರಿ ಹೊತ್ತು ಬಸ್ ಇಳಿದು ಹೋಗೋಕ್ಕೆ ಭಾಳ ದೂರ ಊರು. ಅಲ್ಲೇನಾರ ಗಲಾಟೆ ಆದರೆ ನಮ್ಮಂಥ ಹೆಣ್ಮಕ್ಳು ಊರೊಳಗೆ ಹೋಗೋಕ್ಕೆ ಸಾಧ್ಯವಾಗಕ್ಕಿಲ್ಲ. ಆ ಪ್ಲೇಸಲ್ಲೇ ಬ್ಯಾಡ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.